ಇಂಡಿಯಾ AIOCD ಆಲ್ ಇಂಡಿಯಾ ಕಮಿಟಿಯವರು ಒಂದು ಆನ್ಲೈನ್ ಔಷಧಿ ಮಾರಾಟ ವಿರುದ್ಧವಾಗಿ, ಡಿಸ್ಕೌಂಟ್ ವಿರುದ್ಧವಾಗಿ, ಚೈನ್ ಲಿಂಕ್ಗಳು ಏನಿದೆ ಅದರ ವಿರುದ್ಧವಾಗಿ ದೇಶವ್ಯಾಪ್ತಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದಿನಾಂಕ 20/6/2026 ಆ ವಿಚಾರವಾಗಿ ನಾವು ಮೊನ್ನೆ ನಮ್ಮ ಕರ್ನಾಟಕದ ರಾಜ್ಯ FDA ಕಮಿಷನರ್ ಅವರು 3ನೇ ತಾರೀಕು ನಮ್ಮನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿರ್ತಾರೆ. ಏನು ಸಭೆಯಲ್ಲಿ ಅಂದರೆ ನಮಗೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಆನ್ಲೈನ್ ವಿರುದ್ಧವಾಗಿ ಏನು ಇಲ್ಲಿಗಲ್ ಪರ್ಮಿಷನ್ ಇಲ್ಲದೆ ಏನು ಆನ್ಲೈನ್ ನಡೀತಾ ಇದೆ, ಜನರ ಆರೋಗ್ಯಕ್ಕೆ ಮಾರಕವಾಗಿ ಏನು ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ಸರ್ಕಾರ ಕ್ರಮ ತಗೊಳ್ಳೋಕೆ ಈಗಾಗಲೇ ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಔಷಧ ಇಲಾಖೆಯ FDA ಕಮಿಷನರ್ ಅವರು ಈಗಾಗಲೇ ಅದರ ವಿರುದ್ಧ ಸರ್ಕಾರ ಕ್ರಮವನ್ನು ತಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಏನು ಅಖಿಲ ಭಾರತ ಬಂದ್ಗೆ ಏನು ಕರೆ ಕೊಟ್ಟಿದೆ, ಈ ಬಂದ್ಗೆ ನಮ್ಮದು ನೈತಿಕವಾಗಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಮತ್ತು ವಿತರಕರ ಸಂಘ ನಾವು ನೈತಿಕವಾಗಿ ಕಪ್ಪು ಪಟ್ಟಿಯನ್ನು ಧರಿಸುವುದ್ರ ಮೂಲಕ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತೀವಿ. ಆ ದಿನ ನಾವು ಏನು 20ನೇ ತಾರೀಕು ಯಾವುದೇ ಅಂಗಡಿ ಮಳಿಗೆಗಳನ್ನು ನಾವು ಬಂದ್ ಮಾಡೋದಿಲ್ಲ ಅಂತ ಈ ಮೂಲಕ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಔಷಧಿ ವ್ಯಾಪಾರಿಗಳ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ನಾವು ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸ್ತಾ ಇದ್ದೀವಿ. ಏನು ಆನ್ಲೈನ್ ಔಷಧ ಮಾರಾಟ ನಮ್ಮ ಜನಗಳಿಗೆ ಮಾರಕವಾಗಿದೆ, ಅದು ಏನಾಗಿದೆ ಅಂತ ನಮ್ಮ ಮೊನ್ನೆ ಸುದೀರ್ಘವಾಗಿ ಇನ್ನು ಅನಾನುಕೂಲನೇ ಜಾಸ್ತಿ. ಈ ಬಿಸಿ ಒತ್ತಡದಲ್ಲಿ ಜನ ಏನು ಮಾಡ್ತಿದ್ದಾರೆ, ಆನ್ಲೈನ್ ಮುಖಾಂತರ ಹಣ್ಣು ತರಕಾರಿ ತರಿಸೋ ಥರ ಇವರು ಔಷಧಿಗಳನ್ನ ತರಿಸಿದ್ದಾರೆ. ಆನ್ಲೈನ್ ಮುಖಾಂತರ ಮಾರಾಟಕ್ಕೆ ಯಾವುದೇ ಸರ್ಕಾರದ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅವರಿಗೆ ಯಾವುದೇ ಪರ್ಮಿಷನ್ನು ನಮ್ಮ ಇಲಾಖೆಯಲ್ಲಿ ಸರ್ಕಾರದಲ್ಲೇ ಇಲ್ಲ. ಸೊ ಅನಧಿಕೃತವಾಗಿ ಏನು ಈಗ ಆನ್ಲೈನ್ ಮುಖಾಂತರ ಮಾಡ್ತಿದ್ದಾರೆ ಅದನ್ನು ಬಂದ್ ಮಾಡಬೇಕು ಸಂಪೂರ್ಣವಾಗಿ ಅಂತ ಆಲ್ ಇಂಡಿಯಾ ಏನು ನಮ್ಮ ಈ ಸಂಘಟನೆಗಳಿದ್ದಾವೆ ಅವಾಗ ಕರೆ ಕೊಟ್ಟಿರೋ ಬಂದ್ಗೆ ನಾವು ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತಾ, ಆದರೆ ಈಗಾಗಲೇ ನಾವು 3 ಬಾರಿ ಇದರ ವಿರುದ್ಧ ಹೋರಾಟವನ್ನು ಮಾಡಿದ್ದೀವಿ. ಅಂಗಡಿಗಳು ಬಾಗಿಲಾಕಿ ನಮ್ಗೆ ಏನೂ ಉಪಯೋಗ ಆಗಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಯಾರೋ ಅದನ್ನು ಬಾಗಿಲಾಗದೆ ಸಾಂಕೇತಿಕವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ನಾವು ಏನು ಅಂಗಡಿಗಳನ್ನು ತೆಗೆದು ಕಪ್ಪು ಪಟ್ಟಿಯನ್ನು ಧರಿಸಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಆಯುಕ್ತರು ಕೂಡ ಎಲ್ಲ ಜಿಲ್ಲೆಯ 12ನೇ ತಾರೀಕು 12/5/2021 ಬಂದ್ ಕುರಿತು ವರದಿ ಪಡೆಯಲು ಉದ್ದೇಶಿಸಿದ್ದ ಗೌರವಾನ್ವಿತ FDA ಮತ್ತು ಆಯುಕ್ತರು ಒಂದು ಝೂಮ್ ಮೀಟಿಂಗ್ ತೊಗೊಂಡಿದ್ರು. ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಸಂಘದವರೆಲ್ಲ ಕರೆದು ಅವರು ಏನು ಇದರ ಸಾಧಕ ಬಾಧಕಗಳನ್ನೆಲ್ಲ ಕೇಳಿ ನಮ್ಮ ಸರ್ಕಾರ ಇದರ ವಿರುದ್ಧ ಕ್ರಮ ಮಾಡ್ತಿದ್ದೀವಿ, ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಜನಗಳು ಸಾಮಾನ್ಯ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ನಮ್ಮನ್ನು ಕೇಳಿಕೊಂಡ್ರು. ಆಮೇಲೆ ಆದೇಶದ ಪ್ರತಿನೂ ಕೂಡ ನಮ್ಮಲ್ಲಿದೆ, ಅದನ್ನೆಲ್ಲ ತಮಗೆ ತಲುಪ್ತೀವಿ. ಅವರು ಸರ್ಕಾರ ಆದೇಶ ಕೂಡ ಮಾಡಿದೆ, ಸರ್ಕಾರಕ್ಕೆ ವರದಿಯನ್ನು ಸುಸ್ಕೃತವಾಗಿ ವರದಿಯನ್ನು ನೀಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಅದರ ವಿರುದ್ಧ ಕ್ರಮಕ್ಕೆ ಮುಂದಾಗಿರೋದ್ರಿಂದ ನಾವು ಸಾಂಕೇತಿಕವಾಗಿ ಯಾರಿಗೆ ಸಾರ್ವಜನಿಕರಿಗೆ ತೊಂದರೆಯನ್ನು ನೀಡದೆ ನಾವು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಆದರೆ ಅದು ನೈತಿಕವಾಗಿ ಬೆಂಬಲವನ್ನು ನೀಡಬೇಕು ಅಂತ ನಾವು ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ನಿರ್ಧರಿಸಿದ್ದೀವಿ. 25 ಏನು ಬುಧವಾರ ಏನು ಆಲ್ ಇಂಡಿಯಾ ಬಂದ್ ನಡೆಯುತ್ತೆ ಅವತ್ತು ನಮ್ಮ ಜಿಲ್ಲೆಯ ಎಲ್ಲ ಔಷಧಿ ವ್ಯಾಪಾರಿಗಳು, ನಮ್ಮ ಸಂಘ ಒಳಪಟ್ಟ ಎಲ್ಲ ಔಷಧಿ ವ್ಯಾಪಾರಿಗಳು ಕೂಡ ಎಲ್ಲರೂ ಬಾಗಿಲು ತೆಗೆದು ವ್ಯಾಪಾರ ಮಾಡ್ತಾರೆ. ಸಾರ್ವಜನಿಕರು ತೊಂದರೆ ಆಗ್ದಂಗೆ ಎಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ಇದು ಒಂದು ಸಂಪರ್ಕ ಕಷ್ಟದಲ್ಲಿ ಬಂದಿರ್ತಾರೆ, ಅವ್ರು ದುಡ್ಡಲ್ಲಿ ಬಂದಿರ್ತಾರೆ, ಅವರ ಕಷ್ಟನ ಆ ರೋಗಿಗಳನ್ನ ವೈದ್ಯರು ಹೇಳಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಆಯಾ ಮೆಡಿಕಲ್ ಸ್ಟೋರ್ನವರು ತಗೊಳ್ಳೋ ವಿಧಾನ ಏನಕ್ಕೆ ಎಷ್ಟು ತೊಗೋಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಅವ್ರನ್ನ ಅರ್ಥ ಮಾಡಿ ಔಷಧಿಗಿಂತ ಹೆಚ್ಚಾಗಿ ನಮ್ಮ ಸಂಪರ್ಕ ಅವ್ರಿಗೆ ಗುಣಮಟ್ಟ ಪಡಿಸುವಂಥ ಒಂದು ಸಂಬಂಧಗಳಿರ್ತವೆ. ಆ ಸಂಬಂಧಗಳಿದ್ದೇ ಎಷ್ಟೋ ಇರೋ ಔಷಧಿಗಳು ಕಾಯಿಲೆಗಳು ವಾಸಿ ಆಗೋದಿಲ್ಲ. ಅಂಥದ್ರಲ್ಲಿ ಬರೀ ಆನ್ಲೈನಲ್ಲಿ ತೊಗೊಂಡಿದ್ದಾಗ ಏನೋ ಒಂದು ಮರೀಚಿಕೆ ಥರ ಅಲ್ಲಿರದೆ ಇಲ್ಲಿರದೆ ಅಂತ ಹೋಗ್ತಾ ಇದ್ರು, ಆ ರೀತಿ ಆಗ್ತದೆ. ಹಾಗಾಗಿ ನಾವು ಜನನ ಕೂತ್ಕೊಂಡು ತರಿಸ್ಕೊಳ್ಳೋ ಅಂಥ ಒಂದು ಸೌಲಭ್ಯ ಬಿಟ್ಟರೆ ಅದರ ಗುಣಮುಖ ಆಗ್ಬೋದು, ಸಂಬಂಧಗಳಾಗ್ಬೋದು, ಸಂಪರ್ಕ ಆಗ್ಬೋದು, ವಿಶ್ವಾಸಗಳಾಗ್ಬೋದು ಅದು ಸಿಗೋದಿಲ್ಲ. ಹಾಗಾಗಿ ಆನ್ಲೈನನ್ನು ನಿಷೇಧ ಮಾಡ್ತಾ ಇರೋ ಇಂಥದ್ದು ಮತ್ತು ಇದು
ಈ ವಿಚಾರಕ್ಕೆ ನಮ್ಮ ಎಲ್ಲ ಔಷಧಿ ವ್ಯಾಪಾರಿಗಳು ಸಹಕಾರ ನೀಡ್ತಿದ್ವಿ. ಅದನ್ನು ಬಂದು ವಿಚಾರವಾಗಿ ನಾವು ಕಪ್ಪು ಬಟ್ಟೆಯನ್ನು ಧರಿಸಿ, ಯಾಕಂದರೆ ನಾವು ಸೇವಾ ವೃತ್ತಿಯಲ್ಲಿರೋದ್ರಿಂದ ನಾವು ಸೇವೆಗೆ ಸದಾ ಸಿದ್ಧರಿದ್ದೀವಿ. ಅಂಥ ಕೊರೋನಾ ಸಂದರ್ಭದಲ್ಲೇ ನಾವು ಯಾವುದೇ ರೀತಿಯ ಒಂದು ಹಣಕಾಸು ಅಥವಾ ಬೇರೆ ಇದು ಆದಾಯದ ಒಂದು ಮೂಲಗಳನ್ನೇ ಲೆಕ್ಕಕ್ಕಿಡದೆ ನಾವು ಹಗಲು ರಾತ್ರಿ ಆ ಒಂದು ಕೊರೋನಾದಲ್ಲೂ ಸೇವೆ ಮಾಡಿರ್ತೀವಿ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ಈ ಆನ್ಲೈನು ದುರಂತ ಅಂತ ಹೇಳಿ ಈ ಮಾತನ್ನು